ಏಕೆ ರಾಜುವಪ್ಪ, ಅಣ್ಣ ತಮ್ಮಂದಿರು ಜೊತೆಯಾಗಿ ನಮ್ಮ ಮನೆ ಕಡೆ ಬಂದಿದ್ದಿರಲ್ಲ, ಏಕೆ ಏನಾದರೂ ಕೆಲಸವಿತ್ತೆ? ಗೌಡ್ರಿ, ಸುತ್ತತ್ತಳಿಗೆ ಸಾವುಕಾರರು, ಮೇಲಾಗಿ ರಾಜಕೀಯ ದುರಿನರು ಪತ್ರ ಬಂದ್ರೆ ಈ ಬಡವನ ಕಷ್ಟ ಪರಿಹಾರ ಆಗತ್ತೇನೋ ನಮಗೆ ಇಟ್ಕೊಂಡು ಬಂದಿದ್ದೇನೆ ಗೌಡ್ರಿ. ರಾಜೀವಪ್ಪನವ್ರ ಎದಕ್ರಿ ಅಪ್ಪ ನಮ್ಮ ದನಿಯಾರ ಮ್ಯಾಗ ಅಷ್ಟ್ಯಾಕೆ ಸಂಶಯ ಪಡ್ತೀರಿ? ನಮಗೆ ದನಿಯಾರ ಇರೋದು ನಿಮ್ಮಂಥ ರೈತರದ ಕಷ್ಟ ಅಂತೇಳಿ ಬಂದ್ರೆ ಪರಿಹಾರ ಮಾಡಕ್ಕಾದಾರ್ರಿ. ನಿಮಗೆ ಬಂದಿರೋ ಕಷ್ಟನಾರ ಏನು ಹೇಳ್ರಿ ಅಪ್ಪ ರಾಜೀವಪ್ಪನವ್ರ? ಏನಿಲ್ಲ ಗೌಡ್ರಿ, ಅದೇ ಪೊಲೀಸ್ನವರು ನನ್ನ ತಮ್ಮ ಮೈಲಾರಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಹೇಗಾದರೂ ಮಾಡಿ ಅವನನ್ನ ಬಿಡಿಸ್ಕೊಡಿ ಅಂತ ನಿಮ್ಮನ್ನ ಕೇಳಲು ಬಂದಿದ್ದೇನೆ ಗೌಡ್ರಿ. ಅಣ್ಣ, ಪೊಲೀಸ್ನವರು ಅಣ್ಣನನ್ನು ಅರೆಸ್ಟ್ ಮಾಡಿಕೊಂಡು ಇದು ನಿಜ, ಆದ್ರೆ ಕಂಪ್ಲೇಂಟ್ ಕೊಟ್ಟಿದೆ ಈ MLA ರಂಗೇಗೌಡನ ನನಗೆ ಚೆನ್ನಾಗಿ ಗೊತ್ತಿದೆ. ಬಡ ಬಿಕಾರಿ ನನ್ನ ಮಗನೇ, ಯಾರೆದುರಿಗೆ ನಿಂತುಕೊಂಡು ಏನು ಮಾತನಾಡುತ್ತೀರಿ ಅನ್ನೋದನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಂಡು ಮಾತನಾಡು. ಕಾಡಿನಲ್ಲಿದ್ದ ಸಿಂಹರಾಜ ಎಷ್ಟೇ ದಿನ ಹಸುವಿನಿಂದ ತಿರುಗಾಡಿದರು ಸತ್ತ ಜಿಂಕೆ ಅನ್ನೋದೆಂದಿಗೂ ತಿನ್ನಲಾರದು. ಜೀವಂತವಾಗಿರುವ ಪ್ರಾಣಿಯನ್ನು ಬೇಟೆಯಾಡಿ ತಿನ್ನುವುದೇ ಅದರ ಗುರಿ. ರಾಜೀವಪ್ಪ, ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಹಿಂತಿರುಗಿ ಬರಲಾರದು. ಈ ನಿನ್ನ ತಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳು. ಅದೇ ಸಿಟಿಯಲ್ಲಿ ಓದಿ ಬಂದಿದ್ದೆ ಎಂದು ಸೊಕ್ಕಿನಿಂದ ಮೆರೆದರೆ ಮಸನದ ದಾರಿ ತೋರಿಸಬೇಕಾಗುತ್ತದೆ ಈ ನಿನ್ನ ತಮ್ಮನಿಗೆ. ಲೇ ಗುಲಾಮ, MLA ಮನೆಯಲ್ಲಿ ಗುಲಾಮಗಿರಿ ಗುಂಡಾಗಿರಿ ಮಾಡಿದರೆ ನಿಮ್ಮ ಗುಂಡಾಗಿರಿಗೆ ಹೆದರ್ತೀನಿ ತಗೊಂಡು ಅನ್ಯಾಯವಾಗಿ ನಮ್ಮಣ್ಣನ್ನು ಒಳಗೆ ಹಾಕಿಸಿರಲ್ಲ. ನಿಜವಾಗಲೂ ನೀವು ಜನ ಸೇವೆ ಮಾಡೋ ರಾಜಕಾರಣಿಗಳೇ ಅಲ್ಲ. ಸೊಕ್ಕಿನ ಕೊನೆಯೇ, ಈ MLA ರಂಗೇಗೌಡನ ಮಾತಿಗೆ ಮನನ ಕೊಡದಿದ್ರ ಮಗನಾಣಿನ ಒದ್ದ ಒಳಗೆ ಹಾಕಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡಲೇ ಹುಚ್ಚು ಕುರಿ. ಲೇ ರಂಗೇಗೌಡ, ನಮ್ಮಂತ ಎಷ್ಟೋ ರೈತರನ್ನು ನೀನು ಅನ್ಯಾಯವಾಗಿ ಒಳಗೆ ಹಾಕಿದ್ಯಾ. ಕೊನೆಗೊಂದು ದಿನ ನಿಮ್ಮಂತ ಕೆಟ್ಟ ರಾಜಕಾರಣಿಗಳು ಅಲ್ಲೇ ಹೋಗಬೇಕು, ನೆನಪಿಟ್ಟುಕೋ. ಲೇಕಪಿ, ನಮ್ಮಂತ ರಾಜಕಾರಣಿಯನ್ನು ಒಳಗೆ ಹಾಕಿಸುವ ಗಂಡು ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಒಂದು ವೇಳೆ ಹುಟ್ಟಿದ್ದೇ ಆದರೆ ನಾನು ಈ ಭೂಮಿಯ ಮೇಲೆ ಹುಟ್ಟಿದ್ದೆ ತಪ್ಪಾಯಿತೆಂದು ನಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಸುಡುಗಾಡವನ್ನೇ ಸೇರುತ್ತಾನೆ. ಲೇ ಬಲರಾಮ, ನಿಮ್ಮಂತ ಕೆಟ್ಟ ರಾಜಕಾರಣಿಗಳ ಚಟ್ಟ ಕಟ್ಟಲು ಒಬ್ಬ ಲೋಕಾಯುಕ್ತ ಅಧಿಕಾರಿ ಸಂತೋಷ್ ಹೆಗಡೆ ಅಂತವರು ಹೆಡೆ ಎತ್ತಿ ನಿಂತಾರೆ. ನಿಮ್ಮಂತ ಕೆಟ್ಟ ರಾಜಕಾರಣಿಗಳ ಹೆಂಡರೆಲ್ಲರೂ ವಿಧಿವೇ ಆಗುತ್ತಾರೆ. ನಿನ್ನ ಡೈರಿಯಲ್ಲಿ ಬರೆದಿಟ್ಟುಕೋ. ಲೇ ನರಸತ್ತನ ಮರ್ತನ ಮಗನೇ, ನಮ್ಮ ಮನೆಗೆ ಬಂದು ನಮಗೆ ಸ್ವಕ್ಕಿನಿಂದ ಮಾತನಾಡಷ್ಟು ದೊಡ್ಡವನಾಗಿ ಬಿಟ್ಟೆಯಾ? ಈ ಬಲರಾಮನ ಸಿಟ್ಟು ನೆತ್ತಿಗೆ ಇರುವಷ್ಟರಲ್ಲಿ ನೀನು ಇಲ್ಲಿಂದ ಕಾಲು ಕಿತ್ತರೆ ಸರಿ, ಇರದಿದ್ದರೆ ಅನಾಥಹೀನವಾಗಿ ಬೀಳುವ ಈ ಅರಮನೆಯಲ್ಲೇ. ಲೇ ಬಲರಾಮ, ನೀನು ದುಡ್ಡಿನಲ್ಲಿ ದೊಡ್ಡವನಿರುವುದು, ಆದರೆ ದುಡ್ಡಿನ ಒಂದು ವಿಷಯ ಬಿಟ್ಟು ಮೆಕ್ಕಿದ ವಿಷಯದಲ್ಲಿ ನನಗೆ ನೀನು ನನ್ನ ಮಗನ ತಿಳ್ಕೊಳ್ಳೆ ಲೋಪರ್. ಸಂಗಮೇಶ್, ನಿನ್ನನ್ನು ಕರೆದುಕೊಂಡು ಬಂದದ್ದು ಇಲ್ಲಿ ಇವರ ಜೊತೆ ಜಗಳ ಮಾಡುವುದಕ್ಕಲ್ಲ. ಹೇಗಾದರೂ ಮಾಡಿ ನನ್ನ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಂಡು ಹೋಗೋದಕ್ಕೆ. ಅದನ್ನ ಬಿಟ್ಟು ದೊಡ್ಡವರಿಗೆ ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ? ಅಣ್ಣ, ಯಾರು ದೊಡ್ಡವರು? ಇವರ ಈ ಮೈಹಾಳ ನನ್ನ ಮಕ್ಕಳ ದೊಡ್ಡವರು ಅಲ್ಲಣ್ಣ. ಇಡೀ ದೇಶಕ್ಕೆ ಅನ್ನ ಹಾಕೋತೀವಲ್ಲ ನಮ್ಮಂತ ರೈತರು ದೊಡ್ಡವರು. ಯಾರು ದೊಡ್ಡವರು, ಯಾರು ದೊಡ್ಡರೆಂದು ಹೇಳಲು ಮೇಲೆ ಒಬ್ಬ ಇದ್ದಾನೆ. ಈ ಜಗತ್ತಿಗೆ ಅವನೇ ದೊಡ್ಡವನು. ಮುಚ್ಚು ಬಾಯ್, ಒಂದು ಬಾರಿ ಹೇಳಿದ್ರೆ ಅರ್ಥ ಹೋಗೋದಿಲ್ಲವೇ ನಿನಗೆ? ಹೊರಟು ಹೋಗೋ ಇಲ್ಲಿಂದ. ರಾಜುವಪ್ಪ, ನಿನಗಿರುವ ತಾಳ್ಮೆ ಬುದ್ಧಿ ಈ ನಿನ್ನ ತಮ್ಮನಿಗಿಲ್ಲ. ಏಕೆಂದರೆ 4 ಅಕ್ಷರ ಕಲ್ತಿದ್ದಾನೆಂದು ಇವನಿಗೆ ಸೊಕ್ಕು ಬಂದು ಬಿಟ್ಟಿದೆ. ಇವನ ಸೊಕ್ಕನ್ನು ಹೇಗೆ ಮುರಿಯಬೇಕೆಂಬುದು ಈ ರಂಗೇಗೌಡನಿಗೆ ಚೆನ್ನಾಗಿ ಗೊತ್ತು. ನೋಡು ರಾಜುವಪ್ಪ, ಈ ನಿನ್ನ ತಮ್ಮನಿಗೆ ತಿಳಿ ಹೇಳು,
ಇಲ್ಲದಿದ್ದರೆ ಅವನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾನೆ. ನೋಡಿ ಗೌಡ್ರೆ, ಅವನಿನ್ನೂ ಚಿಕ್ಕವನು, ರೋಷದಲ್ಲಿ ದುಡುಕಿ ಏನೇನೋ ಮಾತಾಡಿದ. ದಯವಿಟ್ಟು ಅವನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಗೌಡ್ರೆ, ದಯವಿಟ್ಟು ಅವನನ್ನ ಕ್ಷಮಿಸಿಬಿಡಿ. ಇದು ಅಪ್ಪ ಹುಟ್ಟಿದ ಮಾತು ಅಂದ್ರ ಹಿಂಗ ಸಣ್ಣ ಚುಕ್ಕಿಲೆ ಕೇಳಿದ್ರ ಆಗುವಂತ ಕೆಲಸಗಳು ಬೆಣ್ಣೆಯಾಗಿನ ಕೂದ್ಲ ತೆಗದಂಗ ಅಕ್ಕವ್ರಿ. ರಾಜೀವಪ್ಪನವ್ರ ಈ ನಿಮ್ಮ ತಮ್ಮ ಕಡೆ ರುದ್ರ ಅನ್ನುವಂಗ ಉರಿದಂದ್ರ ಆಗ್ಲಾರ್ದಂತ ಕೆಲಸನು ಏನು ಒಂದು ಚೂರ್ನು ಆಗಂಗಿಲ್ರಿ. ನಿಮ್ಮ ತಮ್ಮ ಹೇಳ್ರಿ, ರಾಜಕೀಯವ್ರನ್ನ ಎದುರು ಹಾಕೋಬೇಡಪ್ಪ ಅಂತೇಳ್ರಿ. ಗೌಡ್ರೆ, ನೀವು ಏನು ಹೇಳಿದ್ರು ಅದನ್ನೇ ನಾನು ಚಾಚು ತಪ್ಪದೆ ಪಾಲಿಸ್ತೀನಿ. ಒಟ್ಟಿನಲ್ಲಿ ನನ್ನ ಮೈಲಾರಿ ಹೊರಗಡೆ ಬಂದರೆ ಅಷ್ಟೇ ಸಾಕು ಗೌಡ್ರೆ. ಹೇಗಾದರೂ ಮಾಡಿ ಅವನನ್ನು ಬಿಡಿಸ್ಕೊಡ್ರೆ ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೇನೆ. ಧನ್ಯರ ಗಾಳಿ ಬಿಟ್ಟೈತ್ರಿ, ತೂರ್ಕೊಂಡ ಕಡಿಯಾಕಾಗ್ರಿ ಅಪ್ಪ. ನೋಡು ರಾಜೀವಪ್ಪ, ಆ ನಿನ್ನ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಂಡು ಬರೋ ಜವಾಬ್ದಾರಿ ನನ್ನದು. ಆದರೆ ನನ್ನದೊಂದು ಮಾತು ನಡೆಸಿಕೊಡಬೇಕು. ಅದು ಏನೆಂದರೆ ಈ ನಿನ್ನ ಆಸ್ತಿಯನ್ನು ನನಗೇ ಮಾರಬೇಕು. ಏನಂತೀಯ? ಅಲ್ರಿ ರಾಜೀವಪ್ಪನವ್ರ, ಏನು ವಿಚಾರ ಮಾಡ್ತೀರಿ? ಅಲ್ರಿ ರಾಜೀವಪ್ಪನವ್ರ, ಭಾಳ ವಿಚಾರ ಮಾಡೋದ್ರೊಳಗೆ ಅರ್ಥ ಇಲ್ರಿ. ಅಲ್ರಿ ನಮ್ಮ ದನಿಯಾರೇನ ಹಂಗ ನೀವು ಏನು ಕತ್ತಿಲಿ ಹೇಳ್ತೀಯ ಮಗನ? ನನಗೂ ತಿಳಿಯುವಾಗ ಹೇಳ. ದನಿಯಾರ, ನಾ ಏನು ನಿಮ್ಮನ್ನ ಬಿಟ್ಟು ಮಾತಾಡ್ರಿ ಅಪ್ಪ. ಯಾಕಂದ್ರ ಲೆಕ್ಕ 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 ಬೇಕಲ್ಲ ನನಗ. ರಾಜೀವಪ್ಪನವ್ರ, ನಾವು ನಿಮಗೆ ಹೇಳಾಕತ್ತದ್ದು ಸಣ್ಣ ಸುಕಿಲೆ ಹೇಳಾಕತ್ತೀವ್ರಿ. ನಮ್ಮ ದನಿಯಾರ ಮಾತಿ ಈಗ ಒಪ್ಕೊಂಡ ಹೊಲ ಕೊಟ್ಟು ಬಿಡ್ರಿ. ಕೊಡಲಿಲ್ಲ ಅಂದ್ರ ನಿಮ್ಮ ಮೈಲಾರಪ್ಪ ಹೊರಗೆ ಬರಂಗಿಲ್ಲ ತಿಳ್ಕೋರಿ. ನಮ್ಮ ದನಿಯಾರ ಕೇಳಿದ ಮಾತಿಗೆ ಹೊಲ ಕೊಡ್ರಿ, ಕೊಟ್ಟು ನೋಡ್ರಿ. ಅಲ್ರಿ ಯಪ್ಪ ರಾಜೀವಪ್ಪನವ್ರ, ನೀವೇನ ಪುಗ್ಸೆಟ್ಟಿ ಏನರ ಕೊಡಾಕತ್ತೀರೇನ್ರಿ? ನಮ್ಮ ದನಿಯಾರ ಸೂಟ್ಗೇಸ್ ಗಂಟ್ಲೆ ರೊಕ್ಕ ಕೊಡಾಕತ್ತಾರ್ರಿ ದನಿಯಾರ. ಅಲ್ರಿ ನೀವು ಅದ ರೊಕ್ಕ ತಗೊಂಡ ಇನ್ನು 4 ಎಕರೆ ಹೊಲ ಹಿಡಿದ್ರ ಆದಿತ್ತ. ಹೆಂಗಂದ್ರಿ ಇದಕ್ಕ ಅನ್ನೋದ್ರಲ್ಲಿ ಹೇಳಿದೆ ಪಡಿಸಂತಪ್ಪ. ಒಟ್ಟಿನಲ್ಲಿ ನನ್ನ ತಮ್ಮ ಹೊರಗಡೆ ಬಂದ್ರೆ ಅಷ್ಟೇ ಸಾಕು. ನನ್ನ ತಮ್ಮ ನನ್ನ ಕಣ್ಣು ಮುಂದೆ ಇದ್ದಾರೆ, ಅದ್ರ 10ರಷ್ಟು ಆಸ್ತಿಯನ್ನು ನಾನು ಗಳಿಸಬಲ್ಲೆ. ಹೀಗಾಗಿ ಅದು ಏನು ಹೇಳ್ತಿರೋ ಅದು ಕೇಳ್ತೀನಿ. ಒಟ್ಟಿನಲ್ಲಿ ನನ್ನ ತಮ್ಮ ಆಚೆ ಬರಬೇಕು ಅಷ್ಟೇ. ಪಡಜಂತೆ ಗೌಡ್ರ ಹುಲಿ ತನ್ನಿಂದ ತಾನಾಗೆ ಬಂದು ಬಲಿಗೆ ಬೀಳ್ತಾ ಇದೆ. ಹಂಗರ್ದನ್ರಿ ಮಸಾಲೆ. ಇನ್ನೇನಿದ್ದರು ಅಡಿಗೆ ಮಾಡಿಕೊಂಡು ಊಟ ಮಾಡೋದು ಒಂದೇ ಕೆಲಸ. ಹಾ ಪಡಜಂತೆ, ಈ ರಾಜೀವಪ್ಪನ ಕೈಯಿಂದ ಒಂದು ಸೈ ತೆಗೆದುಕೊಂಡು ಅವನಿಗೆ ಎಷ್ಟು ಹಣ ಬೇಕೋ ಅಷ್ಟು ಕೊಟ್ಟು ಕಳಿಸಿಬಿಡು. ಆತ್ರಿಯಪ್ಪ ದನಿಯಾರ. ರಾಜೀವಪ್ಪನವ್ರ ನೋಡಿದ್ರೇನ್ರಿ? ಹಾ ಪಡಜಂತೆ, ನೀನು ಈ ರಾಜೀವಪ್ಪನ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಷ್ಟೊತ್ತ ಮಾಡ್ತಿಲಿ ಸೈ ತಗೊಳಕ? ಯಪ್ಪ, ಒಂದ್ ಸೈ ಮಿಸ್ ಆದ್ರು ಒಳ್ಳೆ ಉಲ್ಟಾ ಬೀಳ್ತಾವ್ರಿ ಈ ಕೇಸ. ಅದಕ್ಕಲ್ಲಿ ನಿನ್ನ ಲೆಕ್ಕ ಹೊತ್ತು ಮಿಸ್ ಆಗಬಾರ್ದು. ನೀ ಮಿಸ್ ಹಾಕರೆ ಮಗನ ಲೆಕ್ಕ ಮಿಸ್ ಆಗಬಾರ್ದ. ನೀವು ಚಿಟ್ಟಿನ ಕೈಯಾಗ ಬುದ್ಧಿ ಭಾಳ ಕೊಡ್ತೀರಿ ಅಪ್ಪ. ಅದಕ್ಕೆ ನಾನು ಭಾಳ ಹುಷಾರ್ಲೆ ಇರ್ತೇನ್ರಿ. ಮುಂದಿನ ಕೆಲಸ ನನಗೆ ಬೇಡ್ರಿ ನೀವು. ಪಡಜಂತಿ ಮುಗಿಸು. ಆ ರಾಜೀವಪ್ಪನ ಜೊತೆಗೆ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಂಡು ಬಾ. ನಾನು ಆ ಕಮಿಷನರ್ಗೆ ಫೋನ್ ಮಾಡಿ ಹೇಳುತ್ತೇನೆ. ನೋಡು ರಾಜೀವಪ್ಪ, ನೀ ನಮ್ಮ ಗೌಡ್ರ ಮಾತು ಕೇಳಿದಕ್ಕ ನಿಮ್ಮ ತಮ್ಮನ ಹೊರಗೆ ಬಂದ ಕೈ ತುಂಬ ದುಡ್ಡು ಸಿಕ್ತ. ಹೆಂಗ ನಮ್ಮ ಗೌಡ್ರ ಮಾತು ಕೇಳ್ಕೊತ ಹೋಗಪ್ಪ ರಾಜೀವಪ್ಪ. ಗೌಡ್ರೆ, ನಾನೇನು ಬರ್ತೀನಿ. ತಡಿಯೋ ರಾಜೀವಪ್ಪ, ಅಟ್ಯಾಕ ಅವಸರ ಮಾಡತ್ತಿ. ಪಡಜಂತಿ ಸ್ವಲ್ಪ ದುಡ್ಡು ಕೊಡ್ತೀಯಾ? ಮೈಲಾ ಏ ಪರಮೇಶಿ, ಮಂಜನ ಮಗನ 8 ಸಲ ರೊಕ್ಕ ನಿಮ್ಮ ರೊಕ್ಕ ನಿಮಗೆ ಕೊಡಾಕ ನಾ ಯಾಕೆ ಒಳ್ಳೆ ಅಲ್ಲಿ ಮಣ್ಣೆ ಇಸ್ಕೊಂಡು ಹೋಗಿದ್ದಲ್ಲವ. ಯಪ್ಪ ದನ್ಯಾರ, ಈ ನನ್ನ ಮಗಂದ ಲಾಸ್ಟ್ ರೊಕ್ಕ ಕಂತು ಮುಗದೈತ್ರಿ. ಈ ನನ್ನ ಮಗ ಇವ್ ನಿಕಾಲಾಗ್ಯಾನ.
ಇನ್ನು ರೊಕ್ಕ ಬತ್ ಬಂದ ಐತ್ಲಾ ರೀ ಒಟ್ಟು ಕಳಿಸ್ಬಿಡ ಇನ್ನೇಮೇನಾರು ರೊಕ್ಕ ಅಂತ ಬಂದೀವೋ ಪರಮೇಶಿ ಗೌಡ್ರೆ ನಾವೇನು ಬರ್ತೇವೆ ರಾಜೀವಪ್ಪನವ್ರ ನಡ್ರಿಯಪ್ಪ ಕೀಲಿರೋದು ನನ್ನ ಕೈಯಾಗ ನಾನು ಬರ್ತೇನ್ರಿ ಅಪ್ಪ ಆತಿರಿ ಪೊಲೀಸ್ ಸ್ಟೇಷನ್ಗೆ ನಾನು ಬರ್ಬೇಕ್ರಿ ಅಲ್ಲಿ PSI ಕೂಡ ನಂದೈತೆ ಚೀಸ ಹೋಗು ಕಪಿಯೇ ಹೋಗು ನಾನೆಂಬುವರ ನರಗಳನ್ನು ಕಿತ್ತು ಉಗ್ರ ನರಸಿಂಹನಾಗಿ ಮೆರೆಯುತ್ತಿರುವ ಈ MLA ರಂಗೇಗೌಡನನ್ನು ಎದುರು ಹಾಕಿಕೊಂಡು ಈ ಜಗದಲ್ಲಿ ಬದುಕುಳಿದವರು ಯಾರೂ ಇಲ್ಲ. ಮಾವ ಇನ್ನು ಮುಂದೆ ಈ ಊರಿನಲ್ಲಿ ನಾವು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸುತ್ತಾ ಸಾಯಬೇಕು ಈ ಮೂರ್ಖ ಜನಗಳು. ಒಂದು ವೇಳೆ ಈ ದೇವರು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸದಿದ್ದರೆ ಅವರಿಗೆ ಮುಂದೊಂದು ದಿನ ಅಪಾಯದ ನಂಟು ಕಟ್ಟಿಟ್ಟ ಬೊತ್ತೆ. ಗೌಡ್ರೆ ಇನ್ನು ಮುಂದೆ ಈ ಊರಿನಲ್ಲಿ ನಾವೇ ರಾಜ ಮಹಾರಾಜರು. ಬಾಲರಾಮ್ ಸುನಾಮಿ ಸುಂಟ್ರಿ ಗಾಳಿ ಬಿರೋ ಗಾಳಿ Get low when the whistle go.